ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆರೋಪ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ನಾಗೇಂದ್ರ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಈಗ ಭಾರಿ ಲಾಬಿ ನಡೀತಾ ಇದೆ. ಪರಿಶಿಷ್ಟ ಪಂಗಡಗಳ ಇಲಾಖೆಯನ್ನ ಪಡೆಯೋದಕ್ಕೆ ಹಲವರು ಯತ್ನ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಲಾಬಿ ನಡೆಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡಿದ್ರು ಯಾರಿಗೂ ಇನ್ನೂ ಸಹ ಖಾತೆಯನ್ನ ಹಂಚಿಕೆ ಮಾಡಿಲ್ಲ ಸಿಎಂ. ತಮ್ಮ ಬಳಿಯೇ ಎಸ್ಟಿ ಖಾತೆಯನ್ನ ಇರಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಸ್ಟಿ ನಾಯಕರಿಗೆ ಅದೇ ಖಾತೆ ನೀಡಿ ಅಂತ ಸಿಎಂಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ರಾಜಣ್ಣರಿಂದ ಆಗ್ರಹ. ವಾಲ್ಮೀಕಿ ಸಮುದಾಯದ ನಾಯಕರಿಗೆ ಖಾತೆಯನ್ನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬಳ್ಳಾರಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾಯಕರಿಂದ ಲಾಬಿ ನಡೀತಾ ಇದೆ. ಪ್ರಾದೇಶಿಕವಾರು ಬಳ್ಳಾರಿಗೆ ನೀಡಿ ಅಂತ ಇರುವಂತಹ ಹಲವು ನಾಯಕರು, ಇನ್ನು ಕಲ್ಯಾಣ ಕರ್ನಾಟಕ ನಾಯಕರಿಗೆ ನೀಡಿ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಶಿವರಾಜ ತಂಗಡಗಿಯಿಂದಲೂ ಸಹ ಪರಿಶಿಷ್ಟ ಪಂಗಡಗಳ ಖಾತೆಗೆ ಈಗ ಲಾಬಿ ನಡೀತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಹೀಗಾಗಿ ಪರಿಶಿಷ್ಟ ಪಂಗಡಗಳ ಇಲಾಖೆ ಈಗ ಸಚಿವರಿಂದೇ ಖಾಲಿ ಇರೋದ್ರಿಂದಾಗಿ ಖಾಲಿ ಸ್ಥಾನಕ್ಕಾಗಿ ಭಾರಿ ಲಾಬಿ ನಡೀತಾ ಇದೆ. ಸಿಎಂಗೆ ಒತ್ತಡ ಹಾಕ್ತಾ ಇದ್ದಾರೆ. ಶಿವರಾಜ್ ತಂಗಡಗಿ ಸಹ ಒತ್ತಡ ಹಾಕಿದ್ದಾರೆ. ನನಗೆ ಕೊಟ್ರೆ ಅನುಕೂಲ ಆಗತ್ತೆ ಅಂತ ಸಿಎಂಗೆ ಹೇಳಿದ್ದಾರೆ ಶಿವರಾಜ್ ತಂಗಡಗಿ. ಜೊತೆಗೆ ಸತೀಶ್ ಜಾರಕಿಹೊಳಿ, ಸಚಿವ ರಾಜಣ್ಣರಿಂದಲೂ ಸಹ ಆಗ್ರಹ ಕೇಳಿ ಬರ್ತಾ ಇದೆ. ಬಳ್ಳಾರಿ, ಕಲ್ಯಾಣ ಕರ್ನಾಟಕ ಭಾಗದ ನಾಯಕರಿಂದಲೂ ಸಹ ಲಾಬಿ. ವಾಲ್ಮೀಕಿ ಸಮುದಾಯದ ನಾಯಕರಿಗೆ ಈ ಖಾತೆಯನ್ನ ನೀಡಬೇಕು ಅಂತ ಕೆಲವರು ಪಟ್ಟು ಹಿಡಿದಿದ್ದಾರೆ. ಆದ್ರೆ ಇದುವರೆಗೂ ಸಹ ಸಿಎಂ ಯಾರಿಗೂ ಸಹ ಈ ಖಾತೆಯನ್ನ ಹಂಚಿಕೆ ಮಾಡಿಲ್ಲ. ತಮ್ಮಲ್ಲೇ ಉಳಿಸಿಕೊಂಡಿದ್ದಾರೆ ಎಸ್ಟಿ ಖಾತೆಯನ್ನು. ಹಾಗಾದ್ರೆ ಯಾರ ಪಾಲಾಗತ್ತೆ ಪರಿಶಿಷ್ಟ ಪಂಗಡಗಳ ಇಲಾಖೆ? ನಾಗೇಂದ್ರ ರಾಜೀನಾಮೆಯಿಂದಾಗಿ ತೆರವಾಗಿದೆ ಆ ಸ್ಥಾನ. ಈಗ ಆ ಸ್ಥಾನಕ್ಕಾಗಿ ಭಾರಿ ಲಾಬಿ ನಡೀತಾ ಇದೆ. ಪ್ರಾದೇಶಿಕವಾರು ಬಳ್ಳಾರಿಗೆ ನೀಡಿ ಅಂತ ಹಲವರು ಹೇಳಿದ್ರೆ, ಕಲ್ಯಾಣ ಕರ್ನಾಟಕ ನಾಯಕರಿಗೆ ನೀಡಿ ಅಂತ ಇನ್ನೂ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.